ಮಂಗಳೂರು ನಗರದ ಹೊರವಲಯದಲ್ಲಿ ಒಂದು ಮುದ್ದಾದ ಬೆಕ್ಕು ಮಿಂಚಿ ತನ್ನ ತಾಯಿ ಬೆಕ್ಕಿನಿಂದ ದೂರವಾದ ಬಳಿಕ ಒಂಟಿಯಾಗಿ ತಿರುಗಾಡುತ್ತಾ ಇತ್ತು. ಮಿಂಚಿ ಪುಟ್ಟದಾಗಿಯೇ ಇದ್ದರೂ ಅದು ಬಹಳ ಬುದ್ಧಿವಂತ ಮತ್ತು ಧೈರ್ಯಶಾಲಿ ಬೆಕ್ಕು. ಒಂದು ದಿನ ಮಿಂಚಿ ಒಂದು ಮನೆ ಹತ್ತಿರ ತಲುಪಿತು. ಆ ಮನೆಯೊಳಗೆ ಒಂದು ಮುದ್ದಾದ ಮಗು ಆರೋಹ ತನ್ನ ಆಟಿಕೆಗಳೊಂದಿಗೆ ಆಡುತ್ತಿದ್ದ. ಮಿಂಚಿ ತಾನೇ ಮುಂದೆ ಹೋಗಿ ಮಗುವಿಗೆ ಹತ್ತಿರ ಹೋದಾಗ ಮಗು ಹೆದರಲೇ ಇಲ್ಲ, ಬದಲು ಮಿಂಚಿಯ ಕೆನ್ನೆಯ ಮೇಲೆ ಕೈ ಹಾಕಿ ಮಿಯಾವ್ ಎಂದು ಆಡಿದ. ಆ ದಿನದಿಂದ ಮಿಂಚಿ ಆ ಮನೆಯದ್ದಿಗೆ ಬರುತ್ತಾ ಹೋಯಿತು. ಮಿಂಚಿ ಮಗು ಅಳಿದಾಗ ಬಂದು ತನ್ನ ನಾಲಿಗೆ ಹಾಕಿ ಮನೆಯಲ್ಲಿ ತಂಪು ತಂದೀತು. ಮಗುವಿಗೆ ಉಸಿರಾಟ ಸಮಸ್ಯೆ ಬಂದಾಗ ಮಿಂಚಿ ಮನೆ ಹೊರಗೆ ಓಡಿ ಹೋಗಿ ತಾಯಿ ಬಯಲಿಗೆ ಕರೆಯಿತು. ಒಮ್ಮೆ ಮಗು ಹೊರಗಿನ ಹೊಂಡವೊಂದರಲ್ಲಿ ಬಿದ್ದು ಹೋಯಿತು. ಯಾರೂ ಇಲ್ಲದ ಸಮಯದಲ್ಲಿ ಮಿಂಚಿ ಹಚ್ಚಿದ ಕೂಗು ಆ ಮನೆಯವರ ಗಮನ ಸೆಳೆಯಿತು. ಅವರು ಬಂದು ಮಗುವನ್ನು ಉಳಿಸಿದರು. ಅವನ ನಂತರ ಮಿಂಚಿಗೆ ಮನೆ ತುಂಬಾ ಪ್ರೀತಿ ನೀಡಲಾಯಿತು. ಆಕೆ ಅವರಿಗೆ ಒಂದು ಬೆಕ್ಕು ಅಲ್ಲ, ಒಂದು ಪುಟ್ಟ ಹೀರೋಯೆ ಆಗಿ ರೂಪಾಂತರವಾಯಿತು.